ವೈದೇಹಿ ಭಾಗ 19. ಶೇಖರನ ಮಗ ವರುಣ್ ವೈದೇಹಿಯನ್ನು ಹೆದರಿಸುವ ಸಲುವಾಗಿ ಅವಳ ಬ್ಯಾಗಿನಲ್ಲಿ ಪ್ಲಾಸ್ಟಿಕ್ ಹಾವನ್ನು ಹಾಕಿರುತ್ತಾನೆ. ತನ್ನ ಬ್ಯಾಗಿನಲ್ಲಿ ಇರುವ ಹಾವನ್ನು ಕಂಡು ವೈದೇಹಿ ಹೆದರಿಕೆಯಿಂದ ಕಿಟಾರನೆ ಕಿರಿಚಿಕೊಳ್ಳುತ್ತಾಳೆ. ಅವಳ ಕ್ಲಾಸ್ ಟೀಚರ್ ಬಂದು ಬ್ಯಾಗನ್ನು ಚೆಕ್ ಮಾಡಿದಾಗ ಪ್ಲಾಸ್ಟಿಕ್ ಹಾವು ಕಾಣಿಸುತ್ತದೆ. ಯಾರು ಈ ಕೆಲಸ ಮಾಡಿದ್ದು ಎಂದು ಕೇಳಿದಾಗ ಯಾರೂ ಕೂಡ ಒಪ್ಪಿಕೊಳ್ಳದೇ ಇದ್ದಾಗ ತಕ್ಷಣ HMಗೆ ಇನ್ಫಾರ್ಮ್ ಮಾಡುತ್ತಾರೆ. HM CCTV ಫುಟೇಜ್ ಓಪನ್ ಮಾಡಿ ಆ ಕೆಲಸ ಯಾರು ಮಾಡಿದ್ದು ಎಂಬುದನ್ನು ಕಂಡುಹಿಡಿಯುತ್ತಾರೆ. ವರುಣ್ ತಂದೆ ಶೇಖರನಿಗೆ ಫೋನ್ ಮಾಡಿ ತಕ್ಷಣ ಶಾಲೆಗೆ ಬರುವಂತೆ ತಿಳಿಸಿ ಮಗ ಮಾಡಿದ ಗನಂದಾರಿ ಕೆಲಸವನ್ನು ತಿಳಿಸುತ್ತಾರೆ. ಇದೇ ರೀತಿ ಮುಂದುವರಿದರೆ ನಿಮ್ಮ ಮಗನಿಗೆ TC ಕೊಟ್ಟು ಕಳಿಸುವುದಾಗಿ ಎಚ್ಚರಿಕೆಯನ್ನು ಸಹ ಕೊಡುತ್ತಾರೆ. ಇಷ್ಟೆಲ್ಲ ಎಚ್ಚರಿಕೆ ಕೊಟ್ಟರೂ ಸಹ ಶೇಖರ ತನ್ನ ಮಗನೇ ಸರಿ ಎಂದು ವಾದಿಸುತ್ತಾ ಮನೆ ಕಡೆಗೆ ಹೋಗುತ್ತಾನೆ. ಆದರೆ ಶಾಂತಿ ಟೀಚರ್ ಹತ್ತಿರ ಕ್ಷಮೆಯನ್ನು ಕೇಳಿ ಇದು ಮುಂದೆ ಪುನರಾವರ್ತನೆ ಆಗದಂತೆ ನೋಡಿಕೊಳ್ತೀನಿ ಅಂತ ಅವರಿಗೆ ಹೇಳಿ ಹೊರಟು ಬರುತ್ತಾಳೆ. ಸ್ವಲ್ಪ ಸಮಾಧಾನದಿಂದ ಇದ್ದ ವೈದೇಹಿಯನ್ನು ನೋಡಿದ HM ಏನೂ ಸಮಸ್ಯೆ ಇಲ್ಲ ಅಂತ ತಿಳಿದು ಅವಳನ್ನು ತರಗತಿಗೆ ಕಳುಹಿಸುತ್ತಾರೆ. ಅಷ್ಟು ದೊಡ್ಡ ಸಮಸ್ಯೆ ಏನೂ ಆಗದ ಕಾರಣ HM ಆಗಲಿ ತರಗತಿ ಶಿಕ್ಷಕಿಯಾಗಲಿ ವೈದೇಹಿ ತಾಯಿ ಕೌಸಲ್ಯಗೆ ಫೋನ್ ಮಾಡಿ ಯಾವ ವಿಚಾರವನ್ನು ತಿಳಿಸಲು ಹೋಗಲಿಲ್ಲ. ಶಾಲೆ ಮುಗಿದ ನಂತರ ಮಕ್ಕಳಿಬ್ಬರು ಸ್ಕೂಲ್ ಬಸ್ಸಿನಲ್ಲಿ ಮನೆಗೆ ಬರುತ್ತಾರೆ. ಅದೇ ಸ್ಕೂಲ್ ಆದರೂ ವಿಹಾಂಗೆ ಅಲ್ಲಿ ನಡೆದ ಘಟನೆ ಯಾವುದೂ ಗೊತ್ತಿರಲಿಲ್ಲ. ವೈದೇಹಿ ಸಹ ತನ್ನ ಅಣ್ಣನ ಹತ್ತಿರವಾಗಲಿ ತಂದೆ ತಾಯಿಗಳ ಹತ್ತಿರವಾಗಲಿ ಶಾಲೆಯಲ್ಲಿ ನಡೆದ ಯಾವ ಘಟನೆಯನ್ನು ಹೇಳಲು ಹೋಗಲಿಲ್ಲ. ಆಗ ತಾನೇ ಮನೆಗೆ ಬಂದ ಕೌಸಲ್ಯ ಮಕ್ಕಳನ್ನು ಮಾತನಾಡಿಸಿ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದು ಮಕ್ಕಳ ಜೊತೆಯಲ್ಲಿ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾಳೆ. ವೈದೇಹಿ ತನ್ನ ಪಾಠದ ವಿಚಾರ ಮಾತ್ರ ತಾಯಿಯ ಜೊತೆ ಮಾತನಾಡುತ್ತಾ, ಅಮ್ಮ ಇವತ್ತು ನಮಗೆ ಡ್ರಾಯಿಂಗ್ ಪೀರಿಯಡ್ ಇತ್ತು ಗೊತ್ತಾ, ನಮ್ಮ ಡ್ರಾಯಿಂಗ್ ಟೀಚರ್ ಎಲಿಫೆಂಟ್ ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಟ್ರು, ಎಷ್ಟು ಈಸಿಯಾಗಿ ಡ್ರಾ ಮಾಡಬಹುದು ಗೊತ್ತಾ ಅಂತ ತನ್ನ ತಾಯಿಗೆ ತಾನು ಬಿಡಿಸಿದ ಚಿತ್ರದ ಬಗ್ಗೆ ಹೇಳುತ್ತಾಳೆ ಹೊರತು ವರುಣ್ ತನ್ನ ಬ್ಯಾಗಿನಲ್ಲಿ ಹಾವು ಹಾಕಿತ್ತು, ಅವರ ಪೇರೆಂಟ್ಸನ್ನು ಕರೆದು ಬೈದಿದ್ದು ಯಾವ ವಿಚಾರವನ್ನು ಹೇಳಲು ಹೋಗಲಿಲ್ಲ. ಆ ವಯಸ್ಸಿಗೆ ಅವಳಿಗೆ ಆಗಲೇ ಅಷ್ಟು ಯೋಚಿಸುವ ಶಕ್ತಿ ಇತ್ತು. ಇದು ಸಾಮಾನ್ಯ ಮಕ್ಕಳ ಯೋಚನಾ ಮಟ್ಟಕ್ಕಿಂತ ಬಹಳ ವಿಭಿನ್ನವಾಗಿ ಇತ್ತು. ಮಕ್ಕಳಿಬ್ಬರು ತಮ್ಮ ಹೋಮ್ವರ್ಕ್ ಮುಗಿಸಿ ಸ್ವಲ್ಪ ಹೊತ್ತು ಆಟ ಆಡಿ ಊಟ ಮಾಡಿ ರೂಮಿಗೆ ಹೋಗಿ ಮಲಗುತ್ತಾರೆ. ಮಧ್ಯರಾತ್ರಿಯಲ್ಲಿ ವೈದೇಹಿ ಮತ್ತೆ ಹಾವು ಕಂಡಂತೆ ಆಗಿ ಹೆದರಿ ಕಿರಿಚಿಕೊಂಡು ಎದ್ದೇಳುತ್ತಾಳೆ. ಪಕ್ಕದಲ್ಲಿ ಮಲಗಿದ್ದ ಕೌಸಲ್ಯ ತಕ್ಷಣ ಎದ್ದು ಲೈಟ್ ಹಾಕುತ್ತಾಳೆ. ತನ್ನ ತಾಯಿಯನ್ನು ತಬ್ಬುತ್ತಾ, ಅಮ್ಮ ಅಮ್ಮ ಹಾವು ಹಾವು ಅಂತ ಕಣ್ಣು ಮುಚ್ಚಿ ಕನವರಿಸುತ್ತಾ ಇರುತ್ತಾಳೆ. ಆಗ ಕೌಸಲ್ಯ ಎಲ್ಲೋ ಹಾವಿನ ಚಿತ್ರ ನೋಡಿ ಹೆದರುಕೊಂಡಿದ್ದಾಳೆ ಎಂದು ತಿಳಿದು ಮಗಳನ್ನು ಹಾಗೆ ತಟ್ಟುತ್ತಾ ಸಮಾಧಾನ ಮಾಡಿ ನಿದ್ದೆ ಮಾಡಿಸುತ್ತಾರೆ. ಆದರೆ ಬೆಳಿಗ್ಗೆ ಹೊತ್ತಿಗೆ ವೈದೇಹಿಗೆ ಹೆದರಿಕೆಯಿಂದ ಜ್ವರ ಬಂದಿರುತ್ತದೆ. ಬೆಳಗ್ಗೆ ಎಚ್ಚರಗೊಂಡ ಕೌಸಲ್ಯ ಮಗಳ ಮೈ ಮುಟ್ಟಿ ನೋಡಲು ಜ್ವರ ಬಂದಿರುವುದು ತಿಳಿದು ಅತ್ತೆ ಹತ್ತಿರ ಬಂದು, ಅತ್ತೆ ಪುಟ್ಟಿಗೆ ಮೈ ಸುಡುತ್ತಿದೆ, ಜ್ವರ ಬಂದಿರಬೇಕು ಅಂತ ಆತಂಕದಲ್ಲಿ ಹೇಳುತ್ತಾಳೆ. ತಕ್ಷಣ ಪಾರ್ವತಿಯವರು ಕೂಡ ವೈದೇಹಿ ಇರುವ ರೂಮಿಗೆ ಬಂದು ವೈದೇಹಿಯ ಮೈ ಮುಟ್ಟಿ ನೋಡಲು ಜ್ವರ ಬಂದಿರುವುದು ಖಾತ್ರಿಯಾಗುತ್ತದೆ. ಆತಂಕದಿಂದ ಇರುವ ಸೊಸೆಯ ಮುಖವನ್ನು ನೋಡಿದ ಪಾರ್ವತಮ್ಮನವರು, ಅಲ್ಲ ಕೌಸಲ್ಯ, ನೀನು ಒಬ್ಬಳು ಡಾಕ್ಟರ್ ಆಗಿ ಈ ಸಣ್ಣ ಜ್ವರಕ್ಕೆ ಇಷ್ಟು ಹೆದರ್ಕೋತಾ ಇದೆಯಲ್ಲ, ಏನು ಹೇಳಬೇಕು ನಿನಗೆ ಎಂದು ಹೇಳಿ ನಗುತ್ತಾರೆ. ಆಗ ಕೌಸಲ್ಯ, ಅತ್ತೆ ನಾನು ಡಾಕ್ಟರೇ ಆದ್ರೂ ಒಬ್ಬಳು ತಾಯಿ ತಾನೇ, ನನಗೂ ಕೂಡ ಮಕ್ಕಳಿಗೆ ಜ್ವರ ಬಂದರೆ ಭಯ ಆಗುತ್ತೆ ಎಂದಳು. ಸರಿ ಹೋಗಲಿ ಬಿಡು, ಅವಳಿಗೆ ಜ್ವರದ ಸಿರಪ್ ಏನಾದರೂ ಇದ್ದರೆ ಹಾಕು ಎಂದರು ಪಾರ್ವತಮ್ಮ. ಖಾಲಿ ಹೊಟ್ಟೆಯಲ್ಲಿ ಬೇಡ ಅತ್ತೆ, ಸ್ವಲ್ಪ ಹಾಲು ಮಾಡಿಕೊಂಡು ಹೋಗ್ತೀನಿ, ಅದನ್ನು ಕುಡಿಸಿ ಆಮೇಲೆ ಸಿರಪ್ ಹಾಕ್ತೀನಿ ಎಂದಳು. ಸರಿ ಹಾಗೆ ಮಾಡು, ಆದರೆ ಹಾಲು ಕುಡಿದ ತಕ್ಷಣ ಸಿರಪ್ ಹಾಕೋದಕ್ಕೆ ಹೋಗಬೇಡ, ಆ ಸಿರಪ್ ಸ್ಮೆಲ್ಗೆ ಹಾಲೆಲ್ಲ ವಾಂತಿ ಮಾಡ್ಕೊಂಡು ಬಿಡ್ತಾಳೆ ಎಂದರು ಪಾರ್ವತಮ್ಮ. ಸರಿ ಅಂತ ಹೇಳಿ
ಸ್ವಲ್ಪ ಹಾಲನ್ನು ಕಾಯಿಸಿಕೊಂಡು ವೈದೇಹಿ ಹತ್ತಿರ ತೆಗೆದುಕೊಂಡು ಹೋಗುತ್ತಾಳೆ ಕೌಸಲ್ಯ. ಒಂದೇ ದಿನಕ್ಕೆ ಮಗಳು ತುಂಬ ಸೊರಗಿದಂತೆ ಕಾಣಿಸುತ್ತಿದ್ದಳು. ದೇವು ಕೆಲಸದ ವಿಚಾರವಾಗಿ ಬೇರೆ ಊರಿಗೆ ಹೋಗಿದ್ದ ಕಾರಣ ಮನೆಯಲ್ಲಿ ಇರಲಿಲ್ಲ. ಮಗಳಿಗೆ ಹೀಗೆ ಆಗಿದೆ ಎಂದು ತಿಳಿದಿದ್ದರೆ ಹೆಂಡತಿಗೆ ಸರಿಯಾಗಿ ಕ್ಲಾಸ್ ತೆಗೆದುಕೊಳ್ಳುತ್ತಿದ್ದ. ಮಗಳು ಎಂದರೆ ಅಷ್ಟು ಪ್ರೀತಿ ದೇವ್ಗೆ. ಸ್ವಲ್ಪ ಒತ್ತಾಯ ಮಾಡಿ ಅರ್ಧ ಲೋಟ ಹಾಲನ್ನು ಕುಡಿಸುತ್ತಾಳೆ. ತಾಯಿಯ ಒತ್ತಾಯಕ್ಕೆ ತನಗೆ ಕುಡಿಯಲು ಆಗದಿದ್ದರೂ ವೈದೇಹಿ ಸ್ವಲ್ಪ ಹಾಲನ್ನು ಕುಡಿಯುತ್ತಾಳೆ. ಬೇಬಿ, ಸ್ವಲ್ಪ ಹೊತ್ತು ಮಲಗಿರು. ಅಣ್ಣನನ್ನು ಶಾಲೆಗೆ ರೆಡಿ ಮಾಡಿ ಬರ್ತೀನಿ. ನಿನಗೆ ಜ್ವರ ಇದೆ ಅಲ್ವಾ? ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ ಎನ್ನಲು, ಅಮ್ಮ ನಾನು ಸ್ಕೂಲ್ಗೆ ಹೋಗ್ತೀನಿ, ನನಗೆ ಲೆಸನ್ ಎಲ್ಲ ಮಿಸ್ ಆಗಿಬಿಡುತ್ತೆ ಎನ್ನಲು, ಆ ಥರ ಏನೂ ಆಗಲ್ಲ. ನೀನು ಇನ್ನು 3rd ಸ್ಟ್ಯಾಂಡರ್ಡು. ನಾನೇ ಮನೆಯಲ್ಲಿ ನಿನಗೆ ಮ್ಯಾಮ್ ಏನು ಲೆಸನ್ ಮಾಡ್ತಾರೋ ಅದನ್ನು ಹೇಳ್ಕೊಡ್ತೀನಿ. ಇವತ್ತು ಒಂದಿನ ರೆಸ್ಟ್ ಮಾಡು ಆಯಿತಾ ಅಂತ ಹೇಳಿ ಮಗಳ ಮಾತಿಗೂ ಕಾಯದೆ ಮಗನನ್ನು ಶಾಲೆಗೆ ರೆಡಿ ಮಾಡಲು ಹೋಗುತ್ತಾಳೆ ಕೌಸಲ್ಯ. ಆಗಲೇ ವಿಹಾನ್ ಎದ್ದು ಸ್ನಾನ ಮಾಡುತ್ತಾ ಇರುತ್ತಾನೆ. ಏನಿವತ್ತು ನನ್ನ ಮಗ ನಾನು ಬಂದು ಹೆಬ್ಬಿಸೋ ಮುಂಚೆನೇ ಎದ್ದು ರೆಡಿಯಾಗ್ತಾ ಇದ್ದಾನೆ ಎಂದು ಕೇಳುತ್ತಾಳೆ ಕೌಸಲ್ಯ. ಅದು ಮಾಮ್, ಬೇಬಿಗೆ ಜ್ವರ ಬಂದಿದೆ ಅಂತ ಅಜ್ಜಿ ಹೇಳಿದ್ರು. ಅದಕ್ಕೆ ಮಾತಾಡ್ಸೋಣ ಅಂತ ರೂಮಿಗೆ ಬಂದೆ. ಆಗ ನೀವು ಅವಳಿಗೆ ಹಾಲು ಕುಡಿಸ್ತಾ ಇದ್ರಲ್ಲ, ನಿಮಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇ ಸ್ನಾನ ಮಾಡ್ಕೊಬಿಡೋಣ ಅಂತ ಬಂದೆ ಎನ್ನುತ್ತಾನೆ. ಮಗನ ತಿಳುವಳಿಕೆಯನ್ನು ಕಂಡು ಕೌಸಲ್ಯ ತುಂಬ ಖುಷಿಪಡುತ್ತಾಳೆ. ಹಾಗೆ, ಮಗನೇ ಇವತ್ತು ಬೇಬಿ ಸ್ಕೂಲ್ಗೆ ಬರಲ್ಲ, ಅವಳಿಗೆ ತುಂಬ ಜ್ವರ ಬಂದಿದೆ ಅಲ್ವಾ, ಅದಕ್ಕೆ ಲೀವ್ ಲೆಟರ್ ಬರೆದು ಕೊಡ್ತೀನಿ, ಅದನ್ನು ಅವಳ ಕ್ಲಾಸ್ ಟೀಚರ್ಗೆ ಕೊಟ್ಟುಬಿಡು ಆಯಿತಾ ಎಂದು ಪ್ರೀತಿಯಿಂದ ತಲೆ ಸವರುತ್ತಾ ಹೇಳುತ್ತಾಳೆ ಕೌಸಲ್ಯ. ಓಕೆ ಮ್ಯಾಮ್ ಎನ್ನಲು ಶಾಲೆಗೆ ತಯಾರಾಗಲು ವಿಹಾನ್ ತಿಂಡಿ ತಿನ್ನಲು ಹೋಗುತ್ತಾನೆ. ಆಗ ಕೌಸಲ್ಯ ಮಗಳಿಗೆ ಸಿರಪ್ ಹಾಕಲು ರೂಮಿಗೆ ಹೋಗುತ್ತಾಳೆ. ಶಾಲೆಗೆ ತಯಾರಾದ ವಿಹಾನ್ ತಂಗಿಯನ್ನು ಮಾತನಾಡಿಸಿ ನಾಳೆಯಿಂದ ಸ್ಕೂಲ್ಗೆ ಬರುವಂತೆ ಇವತ್ತು ಫುಲ್ ರೆಸ್ಟ್ ಮಾಡು ಅಂತ ಹೇಳಿ ತಾಯಿ ಕೊಟ್ಟ ಲೀವ್ ಲೆಟರನ್ನು ತೆಗೆದುಕೊಂಡು ಶಾಲೆಗೆ ಹೊರಡುತ್ತಾನೆ. ಶಾಲೆಗೆ ಬಂದ ವಿಹಾನ್ ವೈದ್ಯೆಯ ಕ್ಲಾಸ್ ಟೀಚರ್ ಕೈಗೆ ಲೀವ್ ಲೆಟರನ್ನು ಕೊಟ್ಟು ಹೊರಗೆ ಬರುತ್ತಾನೆ. ಆಗ ವೈದೇಹಿಯ ಕ್ಲಾಸ್ಮೇಟ್ ಒಬ್ಬ ವಿಹಾನ್ ಹತ್ತಿರ ಬಂದು, ಅಣ್ಣ ನಿನ್ನೆ ಆ ವರುಣ್ ವೈದೇಹಿ ಬ್ಯಾಗ್ ಒಳಗಡೆ ಪ್ಲಾಸ್ಟಿಕ್ ಹಾವನ್ನ ಹಾಕಿ ಹೆದರಿಸಿದ್ದಾನೆ. ನಿನ್ನೆ HM ಅವನನ್ನು ಕರೆದು ಚೆನ್ನಾಗಿ ಬೈದಿದ್ದಾರೆ. ಅವನ ಪೇರೆಂಟ್ ಕರೆದು TC ಕೊಡ್ತೀವಿ ಅಂತ ಹೆದರಿಸಿದ್ರಂತೆ ಅಂತ ನಿನ್ನೆ ನಡೆದ ವಿಚಾರವನ್ನೆಲ್ಲ ಹೇಳುತ್ತಾನೆ. ಅಷ್ಟೊತ್ತಿಗೆ ವರುಣನನ್ನು ಕರೆಯಬೇಕು ಎನ್ನುವ ಸಮಯಕ್ಕೆ ಶಾಲೆಯ ಬೆಲ್ ಹೊಡೆದ ಕಾರಣ ಎಲ್ಲ ಮಕ್ಕಳು ಪ್ರೇಯರ್ ಹಾಲಿಗೆ ಹೋಗುತ್ತಾರೆ. ವರುಣ್ ತನ್ನ ಗೆಳೆಯನ ಹೆಗಲ ಮೇಲೆ ಕೈ ಹಾಕಿಕೊಂಡು ಹೋಗುವುದನ್ನು ನೋಡಿದ ವಿಹಾನ್, ಹೋಗು ಇವತ್ತಿದೆ ನಿನಗೆ ಮಾರಿ ಹಬ್ಬ. ನನ್ನ ತಂಗಿಗೆ ಪ್ಲಾಸ್ಟಿಕ್ ಹಾವು ಹಾಕಿ ಹೆದರಿಸ್ತೀಯಾ? ಇನ್ಯಾವತ್ತೂ ನನ್ನ ತಂಗಿ ಸಹವಾಸಕ್ಕೆ ಬರಬಾರ್ದು, ಆ ಥರ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ತನ್ನ ಮನಸ್ಸಿನಲ್ಲಿ ಅಂದುಕೊಂಡು ಅವನು ಕೂಡ ಪ್ರೇಯರ್ ಹಾಲಿಗೆ ಹೋಗುತ್ತಾನೆ. ವಿಚಾರ ತಿಳಿದ ವಿಹಾನ್ ಈಗ ಸುಮ್ಮನೆ ಇರ್ತಾನಾ? ಇನ್ನು ವರುಣ್ ಕತೆ ಆ ದೇವರೇ ನೋಡ್ಕೋಬೇಕು. ವರುಣ್ಗೆ ವಿಹಾನ್ ಹೇಗೆ ಪಾಠ ಕಲಿಸ್ತಾನೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಕತೆ ಮುಂದುವರಿಯುತ್ತದೆ. ಕತೆಯನ್ನು ಕೇಳಿದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಧನ್ಯವಾದಗಳು.